ಸಿದ್ದು ಸೈಡ್ಲೈನ್ ಮಾಡಿದ್ರೆ ಕೈ ಕಲಾಸ್. ಸಿಎಂ ಮಹಾಸಿಟ್ಟು, ಮುಂದಿದೆಯ ಮಾರಿ ಹಬ್ಬ. ಸಿದ್ದುನ ಎದುರು ಹಾಕಿಕೊಂಡ್ರೆ ಏನಾಗುತ್ತೆ ಗೊತ್ತಾ? ಸಿದ್ದರಾಮಯ್ಯನವರ ಸಿಎಂ ಅವಧಿ ಮುಕ್ತಾಯದ ಹಂತಕ್ಕೆ ಬಂದೇ ಬಿಟ್ಟ. ಸಿದ್ದರಾಮಯ್ಯ ಇದೀಗ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡ್ಲೇಬೇಕಾ? ಆದ್ರೆ ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯ ಡಿಕೆಶಿಗೆ ಬಿಟ್ಟುಕೊಡ್ತಾರೋ ಇಲ್ಲ ಬೇರೆ ಯಾರಿಗೆ ಬಿಟ್ಟುಕೊಡ್ತಾರೆ? ಹೈಕಮಾಂಡ್ ನಾಯಕರು ಸ್ವಲ್ಪ ತಡ ಮಾಡಿ ಜೇನುಗೂಡಿಗೆ ಕೈ ಹಾಕಿದ್ರ ಇದರ ಪರಿಣಾಮ ಹೇಗಿರುತ್ತೆ? ಹೈಕಮಾಂಡ್ ಸಿದ್ದುನ ಎದುರು ಹಾಕಿಕೊಂಡ್ರೆ ಏನೆಲ್ಲ ಆಗುತ್ತೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರನ್ನ ಹೈಕಮಾಂಡ್ ದಿಲ್ಲಿಗೆ ಕರೆಸಿಕೊಂಡಿತ್ತು. ಇದನ್ನ ನೋಡಿದ ಜನ ಇನ್ನೇನು ಸಿಎಂ ಕುರ್ಚಿ ಕಾಳಗಕ್ಕೆ ಒಂದು ಫುಲ್ ಸ್ಟಾಪ್ ಬಿದ್ದೇ ಬೀಳುತ್ತೆ. ಸಿಎಂ ಕುರ್ಚಿ ಸಿದ್ದುಗ ಇಲ್ಲ ಡಿಕೆಶಿಗ ಅನ್ನೋದು ಫೈನಲ್ ಆಗಿ ಆಗುತ್ತೆ ಅಂತೇಳಿ ಎಲ್ಲರೂ ಭಾವಿಸಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಎಐಸಿಸಿ ಕಚೇರಿಯಲ್ಲಿ ನಡೆದ ಮ್ಯಾರಥಾನ್ ಮೀಟಿಂಗ್ ನಲ್ಲಿ ಖುದ್ದು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ಸಿದ್ದು ಮತ್ತು ಡಿಕೆಶಿಗೆ ಗೀತೋಪದೇಶ ಮಾಡಲಾಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಸಭೆ ನಡೆಸಿದ್ರು ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡೋದಕ್ಕೆ ಸುತಾರಾಂ ಒಪ್ಪಿಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಇಟ್ಟಿರೋ ಡಿಮ್ಯಾಂಡ್ಗಳಿಗೆ ಹೈಕಮಾಂಡ್ ಮತ್ತು ಡಿಕೆಶಿ ಕೂಡ ಒಪ್ಕೊಂತಿಲ್ಲ. ಹೀಗಾಗಿ ಸಿಎಂ ಕುರ್ಚಿ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ಕ್ಲಾರಿಟಿ ಸಿಗ್ಲೇ ಇಲ್ಲ. ಸಿಎಂ ಸಿದ್ದುಗೆ ಹೈಕಮಾಂಡ್ ಎರಡು ಆಫರ್ಗಳನ್ನು ತಿರಸ್ಕರಿಸಿದ ಸಿದ್ದು. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ 2 ಆಫರ್ಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲಿ ವರದಿ ಆಗ್ತಿದೆ. ಆ ವರದಿಗಳ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರಿಗೆ ಮೊದಲಿಗೆ ರಾಜ್ಯಸಭೆಯ ಆಫರ್ ಕೊಡಲಾಗಿದೆ. ಅಂದ್ರೆ ಮುಂದಿನ ಜೂನ್ 30ರಂದು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ 4 ಸೀಟುಗಳ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರನ್ನ ಅನಾಯಾಸವಾಗಿ ಆಯ್ಕೆ ಮಾಡಿಕೊಳ್ಳುವುದು ಹೈಕಮಾಂಡ್ನ ಪ್ಲಾನ್. ಅಂದ್ರೆ ಡಿಕೆಶಿಗೆ ಕರ್ನಾಟಕವನ್ನ ಬಿಟ್ಟುಕೊಟ್ಟು ನೀವು ದಿಲ್ಲಿ ಕಡೆ ಬಂದ್ಬಿಡಿ ಅನ್ನೋದು ಹೈಕಮಾಂಡ್ನ ಭರವಸೆ. ಇಬ್ರು ಒಂದೇ ಕಡೆ ಇದ್ರೆ ಬೆಂಕಿ ಬೀಳೋದು ಗ್ಯಾರಂಟಿ ಅನ್ನೋದು ಅವರ ಲಾಜಿಕ್. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ರಾಷ್ಟ್ರ ರಾಜಕಾರಣಕ್ಕೆ ಬರೋ ಮಾತೇ ಇಲ್ಲ. ನಾನೇನಿದ್ರು ಲೋಕಲ್ ಲೀಡರ್, ಕರ್ನಾಟಕ ಬಿಟ್ಟು ಬರೋ ಸೀನೇ ಇಲ್ಲ. ನೀವು ನನ್ನನ್ನ ಕೆಳಗಿಳಿಸೋದಾದ್ರೆ ಇಳಿಸಿ, ಡಿಕೆಶಿನ ಸಿಎಂ ಮಾಡೋದಾದ್ರೂ ಮಾಡಿ, ಆಮೇಲೆ ನಡೆಯೋ ಬೆಳವಣಿಗೆಗಳಿಗೆ ನಾನು ಜವಾಬ್ದಾರನಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಡ್ಡಿ ತುಂಡು ಮಾಡಿದಂತೆ ಹೇಳ್ಬಿಟ್ಟಿದ್ದಾರೆ. ಇದರಿಂದ ಕಂಗಾಲಾದ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ನೇರವಾಗಿ ಕೆಳಗಿಳಿಯಿರಿ ಅನ್ನೋ ಧೈರ್ಯ ಮಾಡಲಿಲ್ಲ. ಅಧಿಕಾರ ತ್ಯಾಗ ಮಾಡಿ ಸಿದ್ದರಾಮಯ್ಯ ಜಿ ಅಂತ ಮನವಿ ಮಾಡಿಕೊಂಡಿದ್ದಾರಷ್ಟೇ. ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರನ್ನಾಗಿಯೂ ಮಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಸಾಲ್ದು ಎಂಬಂತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರಿಗೆ ಡಿಸಿಎಂ ಆಫರ್ ಕೂಡ ಕೊಡಲಾಗಿದೆ ಅಂತ ಸುದ್ದಿ ಆಗ್ತಿದೆ. ಆದ್ರೆ ಸಿದ್ದರಾಮಯ್ಯ ಹೇಳ್ತಿರೋದು ಮಾತ್ರ ಒಂದೇ, ನನಗೆ ಸಿಎಂ ಕುರ್ಚಿ ಬಿಟ್ಟು ಕೊಡೋ ಮನ್ಸಿಲ್ಲ. ಆದ್ರೂ ನೀವು ಕುರ್ಚಿ ತ್ಯಾಗ ಮಾಡಿ ಅಂದ್ರೆ ತ್ಯಾಗ ಮಾಡ್ತೀನಿ. ಆದ್ರೆ ನಾನು ಹೇಳಿದವರೇ ಸಿಎಂ ಆಗ್ಬೇಕು, ಜೊತೆಗೆ ತಮ್ಮ ಆಪ್ತರಿಗೆ ಸಚಿವ ಸ್ಥಾನಗಳನ್ನ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗೆ ನಿನ್ನೆ ಇಡೀ ದಿನ ನಡೆದ ಸಿಎಂ ಕುರ್ಚಿ ಹಗ್ಗ ಜಗ್ಗಾಟದ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ದಿಲ್ಲಿಯ ಖಾಸಗಿ ಹೋಟೆಲ್ಗೆ ತೆರಳಿ ತಮ್ಮ ಆಪ್ತ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರು ಏನ್ ಹೇಳಿದ್ರು, ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡ್ಬೇಕಾ ಬೇಡ್ವಾ, ಒಂದೊಮ್ಮೆ ಬಿಟ್ಟು ಕೊಡೋದೇ ಆದ್ರೆ ಯಾವೆಲ್ಲ ಡಿಮ್ಯಾಂಡ್ಸ್ ಇಡಬೇಕು ಅನ್ನೋ ಬಗ್ಗೆಯೂ ತಮ್ಮ ಆಪ್ತರ ಜೊತೆ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಇನ್ನ ಸಿದ್ದರಾಮಯ್ಯ ಎಐಸಿಸಿ ಕಚೇರಿಯಿಂದ ಹೊರಬಂದ ಬಳಿಕ ಡಿಕೆಶಿ ಮತ್ತೆ ಎಐಸಿಸಿ ಕಚೇರಿಯೊಳಗೆ ಹೋಗಿ ಅದೇನೋ ಮಾತುಕತೆ ನಡೆಸಿ ಹೊರಬಂದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಸಿದ್ದು ಮತ್ತು ಡಿಕೆಶಿಯ ಬಾಡಿ ಲ್ಯಾಂಗ್ವೇಜ್. ಈ ಇಬ್ಬರ ಬಾಡಿ ಲ್ಯಾಂಗ್ವೇಜ್ ಏನ್ ಹೇಳ್ತಿದೆ, ನಿನ್ನೆಯ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಿರಬಹುದು ಅನ್ನೋದನ್ನ. ಯಾಕಂದ್ರೆ ಸಿದ್ದರಾಮಯ್ಯ ಗಂಟು ಮುಖ ಅಥವಾ ಹತಾಶ ಮನೋಭಾವದಲ್ಲಿದ್ರು. ಇತ್ತ ಡಿಕೆಶಿ ತಮ್ಮ ತಾಳ್ಮೆಗೆ ಫಲ ಸಿಗುತ್ತೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ರು. ಅದು ಅವರ ಮುಖದಲ್ಲೇ ಎದ್ದು ಕಾಣ್ತಿತ್ತು. ಇದನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅಧಿಕಾರ ತ್ಯಾಗ ಮಾಡಿ ಅಂತ ಖಡಕ್ ಆಗಿ ಸೂಚಿಸಿದೆ ಅನ್ನೋದು ಪಕ್ಕ ಆಗ್ತಿದೆ. ಇದೆಲ್ಲವನ್ನು ಗಮನಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಬಹುತೇಕ ಖಚಿತವಾಗಿದೆ. ಗುರುವಾರ ರಾಜೀನಾಮೆ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಮಂಗಳವಾರವೇ ಅವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಬುಧವಾರ ಅವರು ಕೆಪಿಸಿಸಿ ಕಚೇರಿ ಹಾಗೂ ವಿಧಾನಸಭೆಯಲ್ಲಿ ನಡೆಯುವ 2 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸುತ್ತಿದ್ದು, ಆ ಬಳಿಕ ರಾಜೀನಾಮೆ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ. ಆದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಏನೆಲ್ಲ ಪರಿಣಾಮ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಇದೀಗ ಗರಿಗೆದರಿವೆ. ಸಿಎಂ ಪಟ್ಟ ಕೈ ತಪ್ಪಿದ್ರೆ ಆಗುವ ಪರಿಣಾಮ ಏನೇನೋ ಇದೇ ಪ್ರಶ್ನೆ ನೋಡಿ ಇದೀಗ $1 ಮಿಲಿಯನ್ ಪ್ರಶ್ನೆಯಾಗಿ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯದ ಜನರನ್ನ ಕಾಡ್ತಾ ಇರೋದು. ಯಾಕಂದ್ರೆ ಸಿದ್ದರಾಮಯ್ಯ ಯಡಿಯೂರಪ್ಪನವರ ತರ ಮಾಮೂಲಿ ಮಾಸ್ ಲೀಡರ್ ಅಲ್ಲ.
ಅವರಿಗೆ ಅತ್ಯಂತ ಸೂಕ್ಷ್ಮವಾದ ಬಿಗ್ ಫ್ಯಾನ್ ಫಾಲೋಯಿಂಗ್ ಇದೆ. ಸಿದ್ದರಾಮಯ್ಯನವರನ್ನ ಬಲವಂತವಾಗಿ ಕೆಳಗಿಳಿಸಿದ್ರೆ ಅಹಿಂದ ವೋಟ್ ಬ್ಯಾಂಕ್ ಛಿದ್ರವಾದ್ರೂ ಆಶ್ಚರ್ಯವಿಲ್ಲ. ಇದು ಮುಂಬರೋ ದಿನಗಳಲ್ಲಿ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಇದೆಲ್ಲವನ್ನು ಅಳೆದು ತೂಗಿನೇ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದಂತೆ ಗೌರವಯುತವಾಗಿ ನಡೆದುಕೊಳ್ಳೋದು ಹೈಕಮಾಂಡ್ ಮುಂದಿರೋ ಲೆಕ್ಕಾಚಾರವಾಗಿದೆ. ಹೈಕಮಾಂಡ್ ಒತ್ತಡದಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಅಭಿಪ್ರಾಯ ಹೊರಬಿದ್ರೆ ಅದು ಕಾಂಗ್ರೆಸ್ಗೆ ಒಳ ಹೊಡೆತ ನೀಡಲಿದೆ. ಹೀಗಾಗಿ ಅಳೆದು ತೂಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಹೈಕಮಾಂಡ್ ಇಡುವ ಸಾಧ್ಯತೆ ಇದೆ. ಹೊಸ ನಾಯಕರ ಆಯ್ಕೆ ಸವಾಲು. ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದಲ್ಲಿ ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ ಅವರಿಗೆ ಎಂಬುದು ಬಹುತೇಕ ಖಚಿತ. ರಾಜೀನಾಮೆ ನೀಡುವ ಸಂದರ್ಭ ಸೃಷ್ಟಿಯಾಗಿರೋದೇ ಡಿಕೆ ಶಿವಕುಮಾರ್ ಒತ್ತಡದಿಂದ ಅನ್ನೋದು ವಾಸ್ತವ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಫ್ರಂಟ್ ರನ್ನರ್. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಅನ್ನೋ ವಿಚಾರವಾಗಿ ಆಂತರಿಕವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಇದೇ ಕಾರಣಕ್ಕಾಗಿ ದಲಿತ ಸಿಎಂ ಎಂಬ ವಿಚಾರವನ್ನ ಸಿದ್ದರಾಮಯ್ಯ ಆಪ್ತರು ಮುನ್ನೆಲೆಗೆ ತರುತ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಗೆ ಇದೇ ಕಾರಣಕ್ಕಾಗಿ ತೆರಳಿದ್ರು. ಹಾಗಾಗಿ ಹೊಸ ನಾಯಕರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ ಸಾಕಷ್ಟು ಎಚ್ಚರಿಕೆಯ ಹೆಜ್ಜೆ ಇಡಲಿದೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಿದಲ್ಲಿ ಅದು ಗೊಂದಲಕ್ಕೆ ಅವಕಾಶ ನೀಡದಂತೆ ಎಚ್ಚರಿಕೆಯ ಕ್ರಮಗಳನ್ನು ವಹಿಸಲಿದ್ದಾರೆ. 4 ಡಿಸಿಎಂ ಸ್ಥಾನಗಳನ್ನು ಸೃಷ್ಟಿ ಮಾಡುವ ಮೂಲಕ ಗೊಂದಲ ಪರಿಹರಿಸುವ ಲೆಕ್ಕಾಚಾರವು ಹೈಕಮಾಂಡ್ ಮುಂದಿದೆ ಎನ್ನಲಾಗ್ತಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಯಾವ ಸ್ಥಾನಮಾನ? ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಲ್ಲಿ ಅವರಿಗೆ ಯಾವ ಸ್ಥಾನಮಾನ ಅನ್ನೋದು ಸದ್ಯದ ಕುತೂಹಲ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕರಾಗಿದ್ದಾರೆ. ಅವರ ಸೇವೆಯನ್ನ ರಾಷ್ಟ್ರ ರಾಜಕಾರಣಕ್ಕೆ ಬಳಕೆ ಮಾಡಿಕೊಳ್ಳುವ ಲೆಕ್ಕಾಚಾರವು ಹೈಕಮಾಂಡ್ ಮುಂದಿದೆ. ಆದ್ರೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಒಗ್ಗಿಕೊಳ್ಳುವವರಲ್ಲ ಅನ್ನೋದು ಅವರ ಆಪ್ತರಿಂದ ಕೇಳಿ ಬರುತ್ತಿರೋ ಮಾತು. ಸದ್ಯ ರಾಜ್ಯಸಭೆ ಸದಸ್ಯ ಸ್ಥಾನದ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಬಳಕೆ ಮಾಡುವ ಲೆಕ್ಕಾಚಾರವಿದೆ. ಆದ್ರೆ ಇದಕ್ಕೆ ಸಿದ್ದರಾಮಯ್ಯ ಒಪ್ಪಿಕೊಳ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಒಂದು ವೇಳೆ ಸಿದ್ದರಾಮಯ್ಯ ಹೈಕಮಾಂಡ್ ನ ಈ ಆಫರ್ ಅನ್ನ ಒಪ್ಪಿಕೊಳ್ಳದೆ ರಾಜ್ಯದಲ್ಲಿ ಉಳಿದರೆ ಅದು ಹೊಸ ತಲೆನೋವಿಗೆ ಕಾರಣವಾಗಬಹುದು. ಸಿದ್ದರಾಮಯ್ಯ ಪರವಾಗಿ ಸಚಿವರು ಶಾಸಕರ ದಂಡಿದೆ. ಹೀಗಾಗಿ ಸಿದ್ದರಾಮಯ್ಯ ಒಪ್ಪದವರಿಗೆ ಸಿಎಂ ಸ್ಥಾನ ನೀಡಿದ್ರೆ ಆ ಬಣದ ಅಸಮಾಧಾನ ಜೋರಾಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅಧಿಕಾರದಿಂದ ದೂರ ಉಳಿದ್ರು ಅದೊಂದು ಪವರ್ ಸೆಂಟರ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಇಂತಹ ಗೊಂದಲಕ್ಕೆ ಅವಕಾಶ ಕೊಡದೆ ಸಮಸ್ಯೆಯನ್ನ ಯಾವ ರೀತಿಯಲ್ಲಿ ಹೈಕಮಾಂಡ್ ಬಗೆಹರಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. 2028ರ ಅತಿ ದೊಡ್ಡ ಸವಾಲು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಒಂದು ರೀತಿಯಲ್ಲಿ ಜೇನುಗೂಡಿಗೆ ಕೈ ಹಾಕಿದಂತಿದೆ. ಅದು ಅಂದುಕೊಂಡಷ್ಟು ಸುಲಭವಿಲ್ಲ. ಇನ್ನುಳಿದ 2 ವರ್ಷಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಪಾಲಿಗೆ ಬಹುದೊಡ್ಡ ಸವಾಲಿನ ಸಂಗತಿಯಾಗಿದೆ. ಹಾಗಾಗಿ ಗೊಂದಲಕ್ಕೆ ಅವಕಾಶ ಕೊಟ್ಟರೆ ಅದು ಪಕ್ಷಕ್ಕೆ ಒಳೆಯೇಟು ನೀಡುವ ಸಾಧ್ಯತೆ ಇದೆ. 2028ರಲ್ಲಿ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಎಲ್ಲವನ್ನು ಸೂಕ್ಷ್ಮವಾಗಿ ನಿಭಾಯಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದು ಅತ್ಯಗತ್ಯವಾಗಿದೆ. ಸಿದ್ದರಾಮಯ್ಯನವರ ಸಹಕಾರ ಇಲ್ಲದೆ ರಾಜ್ಯದಲ್ಲಿ ಹೈಕಮಾಂಡ್ ತನ್ನದೇ ಹೆಜ್ಜೆಯನ್ನ ಇಡುವ ಸಾಧ್ಯತೆ ತೀರಾ ಕಡಿಮೆ. ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ದಿಢೀರಾಗಿ ರಾಜೀನಾಮೆ ಕೊಡಲು ಸೂಚನೆ ನೀಡಿದ ಪರಿಣಾಮ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಎದುರಿಸಬೇಕಾಗಿ ಬಂದಿತ್ತು. ಅದಕ್ಕಾಗಿ ಬಿಜೆಪಿ ವರಿಷ್ಠರು ಬಿಎಸ್ವೈಗೆ ಮಣೆ ಹಾಕಿದ್ರು. ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಪ್ರಭಾವವಿದೆ. ಅವರ ವಿರುದ್ಧ ಗಂಭೀರ ಆರೋಪಗಳಿಲ್ಲ. ಆರೋಗ್ಯವೂ ಉತ್ತಮವಾಗಿದೆ. ಹಾಗಾಗಿ ಸಿಎಂ ಸ್ಥಾನದಿಂದ ರಾಜೀನಾಮೆ ಕೊಡಿಸುವಂತಹ ಅನಿವಾರ್ಯತೆಯ ವಾತಾವರಣವೂ ಇಲ್ಲ. ಹಾಗಿದ್ರೂ ಹೈಕಮಾಂಡ್ ಸೂಚನೆ ನೀಡಿರುವುದು ಬಹುತೇಕ ಖಚಿತವಾಗಿದೆ. ಇದರಿಂದ ರಾಜೀನಾಮೆ ಕೊಟ್ಟಲ್ಲಿ ಅದು ಮುಂದಿನ ದಿನಗಳಲ್ಲಿ ಬಿಕ್ಕಟ್ಟಿಗೆ ಕಾರಣವಾಗುವ ಸಾಧ್ಯತೆಯನ್ನ ಅಲ್ಲಗಳೆಯುವ ಹಾಗಿಲ್ಲ. ಹೀಗಾಗಿ ಈ ಎಲ್ಲಾ ಪರಿಣಾಮಗಳನ್ನ ಹೈಕಮಾಂಡ್ ಯಾವ ರೀತಿಯಲ್ಲಿ ಎದುರಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.